ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೆಪ್ಟೆಂಬರ್ 27. ನಮ್ಮ ಚಾನಲ್ ಸ್ಟಾರ್ಟ್ ಆಗಿ ಇವತ್ತಿಗೆ 3 ವರ್ಷ ಪೂರ್ತಿ ಆಯಿತು. 4ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಹಾಗೆ ಆ ಲೆಕ್ಕದಲ್ಲಿ ಒಂದು ಕೇಕ್ ಹಾಕುವ ಅಂತ ಹೇಳಿಕೊಂಡು ಇವತ್ತು ಮಿಲ್ಲೆಟ್ ಹಾಗೂ ಬೆಲ್ಲವನ್ನು ಉಪಯೋಗಿಸಿಕೊಂಡು ನಾನೊಂದು ಕೇಕ್ ಹಾಕ್ತಾ ಇದ್ದೇನೆ. ಇದನ್ನು ನೀವು ನಿಮ್ಮ ಮಕ್ಕಳ ಬರ್ತ್ಡೇ ದಿನ ಅಥವಾ ನಿಮ್ಮ ಆ್ಯನಿವರ್ಸರಿ ದಿನ ಅಥವಾ ಏನಾದ್ರು ಸ್ಪೆಷಲ್ ಡೇ ದಿನ ಮಾಡಬೇಕು ಅಂತ ಅನಿಸಿದಾಗ ಮಾಡಿಕೊಂಡು ಸುಲಭವಾಗಿ ಮನೆಯಲ್ಲೇ ತಯಾರಿಸಿ ತಿನ್ಬೋದು. ಪೇಟೆಯಿಂದ ತರುವ ಕೇಕ್ಗಳಲ್ಲಿ ಮೊಟ್ಟೆ ಅಥವಾ ಆರ್ಟಿಫಿಷಿಯಲ್ ಕಲರ್ ಹೀಗೆಲ್ಲ ಇರ್ತದೆ. ಹಾಗಾಗಿ ನಾವು ಮನೆಯಲ್ಲೇ ಮಾಡಿದರೆ ನಮಗೂ ಗೊತ್ತಿರ್ತದೆ ನಾವು ಏನು ಹಾಕಿರ್ತೇವೆ ಅದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ಹೆಚ್ಚಿನ ಸಾಮಗ್ರಿಗಳನ್ನು ಕೂಡ ಏನು ಉಪಯೋಗಿಸ್ಕೊಳ್ಳಿಲ್ಲ. ಸಾಧಾರಣವಾಗಿ ಇದರಲ್ಲಿ ಉಪಯೋಗಿಸಿದ ಎಲ್ಲ ಸಾಮಗ್ರಿಗಳು ಕೂಡ ನಮ್ಮ ಮನೆಯಲ್ಲೇ ಇರ್ತವೆ. ಹಾಗೆ ನಾನು ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸ್ಕೊಂಡು ಮಾಡಿಕೊಳ್ತಾ ಇದ್ದೇನೆ. ಇದಕ್ಕೆ ನೀವು ಬೆಣ್ಣೆ ಉಪಯೋಗಿಸ್ಬೋದು ಅಥವಾ ತುಪ್ಪ ಹಾಕ್ಕೊಳ್ಬೋದು ಅಥವಾ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಅದನ್ನು ಹಾಕಿಕೊಳ್ಬೋದು. ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸುವ ಕಾರಣ ಇದನ್ನು ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿಕೊಳ್ತಾ ಇದ್ದೇನೆ. ನಾನಿವತ್ತು ಉಪಯೋಗಿಸ್ಕೊಳ್ಬೋದು ಪ್ರೋಸೋ ಮಿಲೆಟ್ ಅಥವಾ ಬರಗು ಅಂತ ನಾವು ಏನು ಹೇಳ್ತೇವೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇದನ್ನು ಒಂದು ತವಕ್ಕೆ ಅಥವಾ ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡೋ ಉದ್ದೇಶ ಅಂದರೆ ತಣ್ಣಗೆ ಹುಡಿ ಮಾಡಿದರೆ ಸರಿಯಾಗಿ ಹುಡಿ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಉಗುರು ಬಿಸಿ ಮಾಡಿಕೊಂಡ್ರೂ ಸಾಕು. ಬಿಸಿ ಮಾಡಿಕೊಂಡು ನುಣ್ಣಗೆ ಹುಡಿ ಮಾಡಿಕೊಳ್ಳಿ ಅದನ್ನು. ಈಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೆಯೇ ಒಂದು ಸಣ್ಣ ಕಪ್ಪಷ್ಟು ಅಂದರೆ 1 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿ, ನಿಮಗೆ ಬೇರೆ ಬೇರೆ ಕಲರ್ ಇದ್ದಿದ್ದರೆ ಅದನ್ನು ಹಾಕಿಕೊಳ್ಬೋದು. ಅದಕ್ಕೆ ಒಂದು ಸ್ವಲ್ಪ ಹುಡಿಯನ್ನು ಉದುರಿಸ್ಕೊಂಡು ಅದೊಂದಕ್ಕೊಂದು ಅಂಟದಾಗೆ ಹಾಕೋದ್ರಿಂದ ಸರಿಯಾಗಿ ಅದು ಮಿಕ್ಸ್ ಆಗ್ತದೆ. ಇಲ್ಲದಿದ್ದರೆ ಅಡಿಯಲ್ಲಿ ಹೋಗಿ ಸ್ಟೋರ್ ಆಗ್ತದೆ ಅದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಡಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಳ್ಳೋದು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳುವ. ನೋಡಿ ಈ ಥರ ಕರೆಕ್ಟಾಗಿ ಒಂದಕ್ಕೊಂದು ಅಂಟಬಾರ್ದು. ನಿಮಗೆ ಇಷ್ಟ ಇರುವಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಗ್ರೀನ್ ಇದ್ದು, ಯೆಲ್ಲೋ ಇದ್ದು, ರೆಡ್ ಕಲರ್ ಇದ್ದು ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಇದ್ದರೆ ಅದಕ್ಕೆ ಡೈರೆಕ್ಟಾಗಿ ಕೂಡ ಹಾಕಿಕೊಳ್ಬೋದು. ನಾನೊಂದು ಸಣ್ಣ ಬೌಲ್ ತಗೊಳ್ತಾ ಇದ್ದೇನೆ. ಅದಕ್ಕೆ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಒಂದು ಸ್ವಲ್ಪ ಪೌಡರನ್ನು ಅದಕ್ಕೆ ಸಿಂಪಡಿಸ್ಕೊಳ್ತಾ ಇದ್ದೇನೆ. ನಾನು ಮಿಲೆಟ್ ಪೌಡ್ರನ್ನೇ ಹಾಕ್ಕೊಂಡಿರೋದು. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ನೀವು ಎಷ್ಟು ಹುಡಿ ತಗೊಳ್ತೀರಿ ಅದರ ಅರ್ಧದಷ್ಟು ಬೆಲ್ಲ ಹಾಕಿಕೊಂಡ್ರೆ ಸಾಕಾಗ್ತದೆ. ಜಾಸ್ತಿ ಸಿಹಿ ಬೇಕಂತ ಹೇಳೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆಯೇ ಅರ್ಧ ಕಪ್ಪಷ್ಟು ಹಾಲು ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲ ನೀವು ಎಷ್ಟು ತಗೊಂಡಿದ್ದೀರಿ ಅದರ ಅರ್ಧದಷ್ಟು ಹಾಲು ಹಾಕ್ಕೊಂಡ್ರೆ ಸಾಕಾಗ್ತದೆ. 1/4 ಕಪ್ಪಷ್ಟು ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನನ್ನ ಹತ್ರ ಹುಡಿ ಬೆಲ್ಲ ಇರಲಿಲ್ಲ, ಆದ್ದರಿಂದ ನಾನು ಅಚ್ಚು ಬೆಲ್ಲವನ್ನೇ ಜಜ್ಜಿ ಹಾಕ್ಕೊಂಡದ್ದು. 3 ಅಚ್ಚು ಬೆಲ್ಲ ಹಾಕ್ಕೊಂಡಿದ್ದೇನೆ ನಾನು. ಇದನ್ನು ನಾವು ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ಸುಲಭವಾಗಿ ಒಂದು ಐಡಿಯಾ ಅಂದರೆ ಮಿಕ್ಸರ್ ಜಾರ್ ತಗೊಳ್ಳಿ. ಮಿಕ್ಸರ್ ಜಾರಿಗೆ ಇದೆಲ್ಲವನ್ನು ಕೂಡ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಒಂದು 2ರಿಂದ 3 ಸತಿ ಅದನ್ನು ತಿರುಗಿಸೋದ್ರಿಂದ ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರ್ತದೆ. ನೀವು ಕೇಕ್ ಮಾಡುವಾಗ ಯಾವಾಗಲೂ ಅದು ಕ್ರೀಮಿ ಟೆಕ್ಸ್ಚರಲ್ಲಿ ಇದ್ದರೆ ಮಾತ್ರ ಅದು ಚೆನ್ನಾಗಿ ಬರ್ತದೆ ಕೇಕ್. ಇಲ್ಲದಿದ್ದರೆ ಸರಿಯಾಗಿ ಬರೋದಿಲ್ಲ ಅದು. ನೋಡಿ ಈ ಥರ ಆಗ್ತದೆ ಅದು. ನಾವು ಚಿಕ್ಕು ಜ್ಯೂಸ್ ಮಾಡಿದ ಕಲರಲ್ಲಿ ಬರ್ತದೆ. ಇದಕ್ಕೆ ಈಗ 1/4 ಕಪ್ಪಷ್ಟು ಮೊಸರು ಹಾಕ್ಕೊಂಡು ಇನ್ನೊಮ್ಮೆ ಪಲ್ಸ್ ಮೋಡಲ್ಲಿ ತಿರುಗಿಸ್ಕೊಂಡ್ರೆ ನಮ್ಮ ಲಿಕ್ವಿಡ್ ಪಾರ್ಟ್ ರೆಡಿ ಆಗ್ತದೆ. ಜಾಸ್ತಿ ತಿರುಗಿಸೋದೇನು ಬೇಡ, ಒಂದೇ ಒಂದು ಸತಿ ಪಲ್ಸ್ ಮೋಡಲ್ಲಿ ತಿರುಗಿಸಿದರೆ ಸಾಕದು. ಅದು ಸೈಡಲ್ಲಿ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ಪೌಡರ್ ಪಾರ್ಟನ್ನು ರೆಡಿ ಮಾಡಿಕೊಳ್ಳುವ. ಒಂದು ಜರಡಿಗೆ ನೀವೇನು ಹುಡಿ ಮಾಡಿ ಇಟ್ಕೊಂಡಿರ್ತೀರಿ ಆ ಮಿಲ್ಲೆಟ್ಟಿನ ಹುಡಿ ಹಾಗೂ ಅರ್ಧ ಟೀ ಸ್ಪೂನಿನಷ್ಟು ಬೇಕಿಂಗ್ ಪೌಡರ್ ಹಾಗೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಜರಡಿ ಹಿಡಿದು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾವು ಲಿಕ್ವಿಡ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಬೌಲಿಗೆ ನಾವು ಜರಡಿ ಹಿಡಿದಂಥ ಪೌಡರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದೇ ಸೈಡಿಗೆ ನೀವು ತಿರುಗಿಸಿ ಈಗ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಕೂಡ ಕಷ್ಟ ಆಗುವವರು ನಾವೇನು ಮಿಕ್ಸಿಯಲ್ಲಿ ಲಿಕ್ವಿಡ್ ಮಾಡಿರ್ತೇವೆ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿಕೊಳ್ಬೋದು. ನನಗೆ ಇದೇ ಸುಲಭ ಆಯಿತು, ಹಾಗಾಗಿ ನಾನು ಹೀಗೆ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು 2ರಿಂದ 3 ನಿಮಿಷ ಬೇಕಾಗ್ತದೆ ಇದು ಸರಿಯಾಗಿ ಮಿಕ್ಸ್ ಆಗಲಿಕ್ಕೆ. ಅದು ಸಾಕಾಗಲಿಲ್ಲ, ಹಾಗಾಗಿ ಮತ್ತೂ ಒಂದು ಅರ್ಧ ಕಪ್ಪಿನಷ್ಟು ಹಾಲು ಹಾಕಿಕೊಳ್ತೇನೆ. ಅದು ಕೇಕಿನ ಅಳತೆಗೆ ಹಿಟ್ಟು ಇರಬೇಕು. ಯಾಕೆ ನಾವು ಇಡ್ಲಿ ಹಿಟ್ಟು ಮಾಡ್ತೇವಲ್ಲ ಆ ಹದಕ್ಕೆ ಹಿಟ್ಟಿರಬೇಕು. ಅಲ್ಲಿವರೆಗೆ ಅದನ್ನು ಸೇರಿಸ್ತಾ ಹೋಗ್ಬೇಕು. ತುಂಬ ತೆಳ್ಳಗೆ ಸಹ ಇರಬಾರ್ದು, ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ತೆಳ್ಳಗೆ ಆದರೆ ಕೇಕ್ ಸರಿಯಾಗಿ ಬರೋದಿಲ್ಲ, ಹಾಗೆ ದಪ್ಪ ಆದರೂ ಕೂಡ ಅದು ಗಟ್ಟಿಯಾಗಿ ಬರ್ತದೆ ಕೇಕ್. ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಅಳತೆಯಲ್ಲೇ ಇರಬೇಕದು. ಇದಕ್ಕೀಗ
ಅರ್ಧದಷ್ಟು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮೋಲ್ಡಿಗೆ ಹಾಕಿ ನಾವು ರೆಡಿ ಮಾಡಿಟ್ಟ ಮೋಲ್ಡಿಗೆ ಮಾಡಿದ ಹಿಟ್ಟನ್ನು ನೋಡಿ ಅದು ಎಷ್ಟು ನೀಟಾಗಿ ಬೀಳ್ತಾ ಇದೆ ಅಂತೇಳಿ. ನಾವು ಇಡ್ಲಿ ಹಿಟ್ಟು ಇದೇ ಹದಕ್ಕೆ ಇಟ್ಕೊಳ್ತೇವೆ. ಎಲ್ಲವನ್ನು ಕೂಡ ಕೇಕ್ ಮಾಡುವಂತಹ ಮೋಲ್ಡಿಗೆ ಹಾಕ್ಕೊಂಡು ಮೇಲಿಂದ ಪುನಃ ಅದಕ್ಕೆ ನಾವು ಉಳಿಸಿದಂತಹ ಡ್ರೈ ಫ್ರೂಟನ್ನು ಅದಕ್ಕೆ ಮೇಲ್ಗಡೆಯಿಂದ ಪುನಃ ಉದುರಿಸ್ಕೊಂಡು ಒಂದು ಸತಿ ಅದನ್ನು ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ್ರೆ ಸರಿಯಾಗಿ ಅದು ಸೆಟ್ ಆಗ್ತದೆ. ಟ್ಯಾಪ್ ಮಾಡಿದ ನಂತರ ನಾವು ಅಷ್ಟರೊಳಗೆ ಇದೆಲ್ಲ ಮಾಡುವ ಮೊದಲೇ ಫಸ್ಟಿಗೆ ನಾವು ಕುಕ್ಕರನ್ನು ಬಿಸಿಯಾಗಿ ಇಟ್ಟಿರಬೇಕು. ಅದು ನನಗೆ ಹೇಳಲಿಕ್ಕೆ ಮರ್ತೋಯ್ತಾಗ. ಫಸ್ಟಿಗೆ ಕುಕ್ಕರನ್ನು ಬಿಸಿಯಾಗಲಿಕ್ಕೆ ಇಟ್ಟು ಅದಕ್ಕೆ ನಾನೊಂದು ಅರ್ಧ ಕಪ್ಪಿನಷ್ಟು ಹುಡಿ ಉಪ್ಪು ಹಾಕಿದ್ದೇನೆ. ಉಪ್ಪಿನ ಮೇಲೆ ಕುಕ್ಕರ್ನ ಪ್ಲೇಟ್ ಇಟ್ಟು ನಂತರ ಅದರ ಮೇಲೆ ಈ ಮೋಲ್ಡನ್ನು ಇಟ್ಕೊಳ್ತೇನೆ. 10 ನಿಮಿಷ ಪ್ರೀ ಹೀಟ್ ಆಗಿದೆ ಈ ಕುಕ್ಕರು. ಅದಕ್ಕೆ ಈಗ ಇದನ್ನು ಇಟ್ಟು ಮುಚ್ಚಳ ಮುಚ್ಚಿ ಗ್ಯಾಸ್ಕೆಟ್ ಹಾಕಬಾರ್ದು, ವಿಸಿಲ್ ಕೂಡ ಹಾಕಬಾರ್ದು. 20 ನಿಮಿಷ ದೊಡ್ಡ ಉರಿಯಲ್ಲೇ ಬೇಯಿಸ್ಕೊಳ್ಳಿ. 20 ನಿಮಿಷದ ನಂತರ ಉರಿ ಸಣ್ಣ ಮಾಡಿ ಸಣ್ಣ ಉರಿಯಲ್ಲಿ ಒಂದು 10 ರಿಂದ 15 ನಿಮಿಷ ಬೇಯಿಸ್ಕೊಳ್ಳಿ. 25 ನಿಮಿಷ ಆದ ನಂತರ ಒಂದು ಸತಿ ನೋಡಿ, ಈ ಥರ ಕಡ್ಡಿ ಚುಚ್ಚಿ ನೋಡಿದರೆ ಅದು ಬೆಂದಿದೆ ಅಂತೇಳಿ ಗೊತ್ತಾಗ್ತದೆ. ಬೆಂದಿದೆ ಅಂತಾದರೆ ಗ್ಯಾಸ್ ಆಫ್ ಮಾಡ್ಬೋದು. ಆಫ್ ಮಾಡಿದ ಕೂಡಲೇ ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಅದನ್ನು ಒಂದು 10 ನಿಮಿಷ ಹಾಗೇ ಬಿಟ್ಕೊಳ್ಳಿ. ಯಾಕೆಂದರೆ ನಂತರ ಕೂಡ ಅದು ಒಳಗಡೆ ಬೇಯ್ತಾ ಇರ್ತದೆ. ಕೈಯಲ್ಲಿ ಮುಟ್ಟುವಾಗ ಅಂಟಬಾರ್ದು. ನೋಡಿ, ಈ ಥರ ತೆಗೆದು ಕೈಯಲ್ಲಿ ಮುಟ್ಟುವಾಗ ಅದು ಅಂಟಬಾರ್ದು. ಆವಾಗ ನಮ್ಮ ಕೇಕ್ ರೆಡಿಯಾಗಿದೆ ಅಂತೇಳಿ ಅರ್ಥ. ನಂತರ ಒಂದು 1/4 ಗಂಟೆ ಬಿಟ್ಟು ಅದನ್ನು ಓಪನ್ ಮಾಡಿದರೆ ರುಚಿಯಾದ ನಮ್ಮ ಕೇಕ್ ರೆಡಿ ಆಯಿತು. ಇದನ್ನು ಈಗ ಒಂದು ಬೌಲನ್ನು ಒಂದು ಪ್ಲೇಟಿನ ಮೇಲೆ ಹೀಗೆ ಈ ಥರ ತಿರುಗಿಸಿ ಹಾಕಿ ಅದರಿಂದ ನಾವು ಹಾಕಿರುವಂಥ ಬಟರ್ ಪೇಪರನ್ನು ತೆಗೆದು ನಿಮಗೆ ಬೇಕಾದ ಶೇಪಿಗೆ ಹಾಕಿಕೊಳ್ಬೋದು. ನನಗೆ ಅದಕ್ಕೆ ಮೇಲಿಂದ ಕ್ರೀಮ್ ಹಾಕೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅದು ಸಕ್ಕರೆ ಮತ್ತು ಎಣ್ಣೆ ಪಾಕ ಇರ್ತದೆ, ಅದು ನನಗೆ ಅಷ್ಟು ಇಷ್ಟ ಇಲ್ಲ. ನಾನು ಅದನ್ನು ಹಾಕಲಿಕ್ಕೆ ಹೇಳಿಕೊಡೋದು ಇಲ್ಲ. ಈ ಥರ ಮಾಡಿದ್ರೆ ಹೆಲ್ದಿಯಾಗಿಯೂ ಇರ್ತದೆ, ಆಮೇಲೆ ಮಕ್ಕಳಿಗೆ ಕೂಡ ಒಳ್ಳೆಯದಿದೆ ಆರೋಗ್ಯಕ್ಕೆ. ನಮ್ಮ ರುಚಿಯಾದ ಮಿಲ್ಲೆಟ್ ಕೇಕ್ ರೆಡಿ ಆಯಿತು. ಇದನ್ನು ಈಗ ನಿಮಗೆ ಬೇಕಾದ ಶೇಪಿಗೆ ಕಟ್ ಮಾಡಿಕೊಳ್ಬೋದು. ನೀವು ಹಾಕಿದ ಮೋಲ್ಡಿನ ಮೇಲೆ ನಿಮ್ಮ ಕೇಕಿನ ಆಕಾರ ನಿಂತಿರ್ತದೆ. ಹಾಗಾಗಿ ನಾನಿಲ್ಲಿ ರೌಂಡು ಬೌಲಿಗೆ ಹಾಕಿದ ಕಾರಣ ಅದು ರೌಂಡ್ ಶೇಪಲ್ಲಿದೆ. ಶೇಪ್ ಯಾವುದಾದ್ರೆ ನಮಗೆ ಟೇಸ್ಟ್ ಮುಖ್ಯವಾಗಿರ್ತದೆ, ಆರೋಗ್ಯಕರವಾಗಿರೋದು ಅತ್ಯಂತ ಮುಖ್ಯವಾಗಿರ್ತದೆ, ನಮಗೆ ಶೇಪ್ ಮುಖ್ಯವಾಗಿರುವುದಿಲ್ಲ. ಹಾಗಾಗಿ ನಾನು ರೌಂಡ್ ಶೇಪಲ್ಲಿ ಹಾಕಿದ್ದೇನೆ. ನೋಡಿ, ಸಾಫ್ಟ್ ಆದ ರುಚಿಕರವಾದ ಮಿಲ್ಲೆಟ್ ಕೇಕ್ ರೆಡಿ ಆಯಿತು. ನೀವು ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.